Next, we'll study regarding the factors responsible for growth of modern pediatrics. Okay, factors and the growth of modern pediatrics develop ಆಗಬೇಕು ಅಂದ್ರೆ ಏನೇನ್ factors influence ಆಗುತ್ತೆ here. That is in a progress of medical science and recent advancement in the field of medicine. Okay, progress of medical science and recent advancement in the field of medicine field ಅಲ್ಲಿ ಏನೇನ್ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಅಥವಾ ನ್ಯೂ ಇನೋವೇಷನ್ಸ್ ಏನಿರುತ್ತೆ ಅದ್ರ ಬಗ್ಗೆ ಪ್ರತಿಯೊಬ್ಬರು ಸ್ಟಾಫ್ ಗೊತ್ತಿರಬೇಕು. ಎಕ್ಸಾಂಪಲ್, ಇನೋವೇಷನ್ಸ್ ಆಫ್ ದ ಆಂಟಿಬಯೋಟಿಕ್ಸ್. ಇವಾಗ ಆಂಟಿಬಯೋಟಿಕ್ಸ್ ಏನಾದರೂ ಹೊಸ ಆಂಟಿಬಯೋಟಿಕ್ಸ್ ನ ಕಂಡುಹಿಡಿದ್ರೆ ಅದನ್ನ ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳಿ ಪಿಡಿಯಾಟ್ರಿಷಿಯನ್ ಆಸ್ ವೆಲ್ ಆಸ್ ದ ಪಿಡಿಯಾಟ್ರಿಕ್ ನರ್ಸ್ ಶುಡ್ ನೋ ಅಬೌಟ್ ದಟ್. ಅಂಡ್ ನೆಕ್ಸ್ಟ್, development in the field of basic science including physics, chemistry and biology. Okay, physics, chemistry and biology, basic science alli en development agutte that should be included in the field of pediatric nursing. And increasing interest in the public health and the public welfare. ಇವಾಗ ಕೆಲವೊಂದು ಸರಿ ಏನಾಗುತ್ತೆ, ಪ್ರತಿಯೊಂದನ್ನು ನೀವು ನ್ಯೂ ಇನೋವೇಷನ್ಸ್ ಏನೇ ಮಾಡಿದ್ರು ಪಬ್ಲಿಕ್ ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಪಬ್ಲಿಕ್ ಇಂಟ್ರೆಸ್ಟ್ ನೀವೇನು ಮಾಡೋದಕ್ಕಾಗಲ್ಲ. For that, you should increase the interest in the public health and in a public welfare. Andre a child treatment will be easily accessible ಆಗಬೇಕು. ಪ್ರತಿ ಸರಿ ಬರೀ ಒಂದು ಕ್ಲಿನಿಕ್ ಅಲ್ಲಿ ಕೂತ್ಕೊಂಡು ಚೈಲ್ಡ್ ಆ ಕೇರ್ ಕೊಡಬೇಕು, ಈ ಕೇರ್ ಕೊಡಬೇಕು ಅಂತ ಅಡ್ವೈಸ್ ಮಾಡೋಕ್ಕಿಂತ ಬೆಟರ್ ಯು ಶುಡ್ ಕಮ್ ಟುವರ್ಡ್ಸ್ ದ ಕಮ್ಯುನಿಟಿ. ಓಕೆ, ಕಮ್ಯುನಿಟಿಗೆ ಬಂದ್ಬಿಟ್ಟು ಚೈಲ್ಡ್ ಕೇರ್ ಏನಿದೆ ಅಂತ ನೀವು ಪಬ್ಲಿಕ್ಕಿಗೆ ಐಡೆಂಟಿಫೈ ಮಾಡ್ತೀರಾ, ದೆನ್ ಓನ್ಲಿ ದೇ ವಿಲ್ ಟೇಕ್ ಕೇರ್ ಅಬೌಟ್ ದೇಮ್ ಚಿಲ್ಡ್ರನ್ಸ್. ಓಕೆ, ಎಕ್ಸಾಂಪಲ್ ಇವಾಗ ಇಮ್ಯುನೈಸೇಷನ್ ಸರ್ವಿಸ್ ಆಗಿರ್ಬೋದು. ಇಮ್ಯುನೈಸೇಷನ್ ಅಂದ್ರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಏನಿದೆ ಚಿಲ್ಡ್ರನ್ಸ್ಗೆ, BCG ಎಲ್ಲ ವ್ಯಾಕ್ಸಿನೇಷನ್ಸ್ ಏನು ಹಾಕ್ತಿರಲ್ಲ ಅದನ್ನ ಒಂದು ಪರ್ಟಿಕ್ಯುಲರ್ ಹಾಸ್ಪಿಟಲ್ ಅಲ್ಲಿ ನೀವು ಕೂತ್ಕೊಂಡ್ರೆ ಫ್ಯಾಮಿಲಿ ಮೆಂಬರ್ಸ್ ಪಬ್ಲಿಕ್ ಯಾರು ನಿಮ್ಮ ಹತ್ರ ಬರಲ್ಲ ಅವಾಗ. ಸೊ ಫಾರ್ ದ್ಯಾಟ್ PHC, ಪ್ರೈಮರಿ ಹೆಲ್ತ್ ಸೆಂಟರ್, ಸಬ್ ಸೆಂಟರ್ ಅಂಡ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಇಂದ ಏನಾಗುತ್ತೆ ಕೆಲವೊಂದು ಸ್ಟಾಫ್ ನರ್ಸಸ್ ಆಗಿರ್ಬೋದು ಅಥವಾ ನರ್ಸಿಂಗ್ ಆಫೀಸರ್ ಅವರು ಕಮ್ಯುನಿಟಿ ಏರಿಯಾಗೆ ಬಂದ್ಬಿಟ್ಟು ಚಿಲ್ಡ್ರನ್ಸ್ಗೆ ಏನಿದೆ ಇಂಜೆಕ್ಷನ್ಸ್ ಮಾಡೋದಾಗಿರ್ಬೋದು, ವ್ಯಾಕ್ಸಿನೇಷನ್ಸ್ ಕೊಡೋದು, ಇಮ್ಯುನೈಸೇಷನ್ಸ್ ಕೊಡೋದನ್ನ ಮಾಡೋದ್ರಿಂದ ಏನಾಗುತ್ತೆ ಪಬ್ಲಿಕ್ ಈಸಿಲಿ accessible ಕೇರ್ ಸಿಗ್ಬಿಡುತ್ತೆ. ಆ ಒಂದು ಟೈಮಲ್ಲಿ ಪಬ್ಲಿಕ್ ಕ್ಯಾನ್ ಕಮ್ಯುನಿಕೇಟ್ ವಿತ್ ಯು ವೆರಿ ಈಸಿಲಿ. ಸೊ ದಟ್ ಈಸ್ ಅನ್ನ increasing interest in the public health and public welfare. And next, improve the social laws. Okay, social laws ಏನಿರುತ್ತೆ ಅದನ್ನ ಇಂಪ್ರೂವ್ ಮಾಡಬೇಕು. ಕೆಲವೊಂದು ಸರಿ ಏನಾಗುತ್ತೆ, ಚೈಲ್ಡ್ ಇಂಜೆಕ್ಷನ್ಸ್ ಬೇಡ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರೆ ಅದ್ರದ್ದು ಅಡ್ವಾಂಟೇಜಸ್ ಏನಿದೆ ಅಥವಾ ಅದರಿಂದ ಏನು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕಮ್ಯುನಿಟಿ ಮೆಂಬರ್ಸ್ ಏನಿರ್ತಾರೆ ಅವ್ರಿಗೆ ಗೈಡ್ ಮಾಡಬೇಕು. ಆಮೇಲೂ ಏನಾದರೂ ಬೇಡ ಅಂತಂದ್ರೆ ಯು ಕ್ಯಾನ್ ಅವಾಯ್ಡ್ ಇಟ್. ಓಕೆ, ದಟ್ ಈಸ್ ಅನ್ ಇಂಪ್ರೂವ್ ಸೋಷಿಯಲ್ ಲಾಸ್ and improve the health facilities. Okay, first ಏನಿರಬೇಕು, should improve the health facilities and emphasis on disease prevention and health promotions. Okay, ನಿಮ್ದು ಸ್ಪೆಸಿಫಿಕ್ ಮೋಟೋ ಏನಾಗಿರಬೇಕು, ಡಿಸೀಸ್ ಪ್ರಿವೆನ್ಷನ್ ಅಂಡ್ ಹೆಲ್ತ್ ಪ್ರಮೋಷನ್. ಡಿಸೀಸಸ್ ಏನಿರುತ್ತೆ ಪಿಡಿಯಾಟ್ರಿಕ್ ಡಿಸೀಸಸ್ ಅದನ್ನ ಪ್ರಿವೆಂಟ್ ಮಾಡಿ ಹೆಲ್ತ್ ಅನ್ನ ಪ್ರಮೋಟ್ ಮಾಡಬೇಕು. ಆಬ್ವಿಯಸ್ಲಿ ಡಿಸೀಸ್ ಪ್ರಿವೆಂಟ್ ಆಯಿತು ಅಂದ್ರೆ ದೇರ್ ಮೇ ಬಿ ಅನ್ ಪ್ರಮೋಷನ್ ಆಫ್ ದ ಹೆಲ್ತ್. And next, separate pediatric hospitals, MCH clinics, under 5 clinics and family welfare centers. Andre pediatric treatment ಬೇಕು ಅಂತ ಹೇಳಿ there should be separate pediatric hospital ಇರಬೇಕು. maternal and child health, MCH is nothing but maternal and child health clinics. ಅಂದ್ರೆ ತಾಯಿ ಮತ್ತು ಮಗು ಇಬ್ಬರನ್ನು ನೋಡುವಂತ ಕ್ಲಿನಿಕ್ಸ್ ಇರಬೇಕು. ಮೀನ್ಸ್ there should be a presence of the gynecologist as well as the pediatricians. And under 5 clinics, under 5 ಅಂದ್ರೆ ಬಿಲೋ 5 years ಚಿಲ್ಡ್ರನ್ಸ್ ಏನಿರ್ತಾರೆ ಅವ್ರನ್ನ ಟ್ರೀಟ್ ಮಾಡೋದಕ್ಕೆ ಅಂಡರ್ 5 ಕ್ಲಿನಿಕ್ಸ್ ಇರಬೇಕು. ಆಮೇಲೆ ಫ್ಯಾಮಿಲಿ ವೆಲ್ಫೇರ್ ಸೆಂಟರ್ಸ್. ಓಕೆ, ದೀಸ್ ಆರ್ ದ ಸೆಪರೇಟ್ ಪೀಡಿಯಾಟ್ರಿಕ್ ಹಾಸ್ಪಿಟಲ್ಸ್, MCH clinics, under 5 clinics and family center, family welfare centers. And next is child welfare programs. Okay, child's pediatrics ಅಂತಾನೆ ಕೆಲವೊಂದಿಷ್ಟು ವೆಲ್ಫೇರ್ ಪ್ರೋಗ್ರಾಮ್ಸ್ ರೆಡಿ ಮಾಡಬೇಕು. ಸೊ ದ್ಯಾಟ್ ಈಸಿಲಿ ದ ಪೇರೆಂಟ್ಸ್ ಆರ್ ದ ಫ್ಯಾಮಿಲಿ ಮೆಂಬರ್ಸ್ ಕ್ಯಾನ್ ಕಮ್ಯುನಿಕೇಟ್ ವಿತ್ ಯು. And next, health promotion and disease prevention program. Health promotion and disease prevention program ನ ಯಾವ ತರ ಮಾಡಬೇಕು ಅಂತಂದ್ರೆ ಪಿರಿಯಾಡಿಕ್ ಎಕ್ಸಾಮಿನೇಷನ್ಸ್ ಅಥವಾ ಫ್ರೀ ಹೆಲ್ತ್ ಕ್ಯಾಂಪ್ಸ್ ನ ಇಟ್ಟುಬಿಡೋದು. ಇವಾಗ ಹಿಲ್ಲಿ ಅಂಡ್ ಟ್ರೈಬಲ್ ಏರಿಯಾಸ್ ಏನಿರುತ್ತೆ ಅಥವಾ ರೂರಲ್ ಏರಿಯಾಸ್ ಅಲ್ಲಿ ಏನಿರುತ್ತೆ ಹೆಲ್ತ್ ಸರ್ವಿಸಸ್ ಈಸಿಲಿ accessible ಇರಲ್ಲ. ಅಂತ ಕಂಡೀಷನ್ಸ್ ಅಲ್ಲಿ ಏನ್ ಮಾಡ್ಬೇಕು, ಆ ಒಂದು ಕಂಡೀಷನ್ಸ್ ಅಲ್ಲಿ ಹೆಲ್ತ್ ಪ್ರಮೋಷನ್
ಹೆಲ್ತ್ ಪ್ರಮೋಷನ್ ಕ್ಯಾಂಪ್ಸ್ ನ ಇಟ್ಬಿಡೋದು. ಹೆಲ್ತ್ ಪ್ರಮೋಷನ್ ಕ್ಯಾಂಪ್ಸ್ ನ ಎಕ್ಸಾಂಪಲ್ ಇವಾಗ ಮನೆ ಸುತ್ತಮುತ್ತ ನೀರು ನಿಂತದ ಅಥವಾ ಓಪನ್ ಡ್ರೈನೇಜ್ ಇರೋದ್ರಿಂದ ಏನಾಗುತ್ತೆ, ಡೆಂಗ್ಯೂ ಮಲೇರಿಯಾ ಪ್ಲೇಗ್ ಮೇ ಕಮ್ ಟು ದ ಚಿಲ್ಡ್ರನ್ಸ್. ಓಕೆ, ಡೆಂಗ್ಯೂ ಮಲೇರಿಯಾ ಅದನ್ನ ಯಾವ ತರ ಪ್ರಿವೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಹೆಲ್ತ್ ಕ್ಯಾಂಪ್ ನ ಇಟ್ಬಿಟ್ಟು ನೀವೇನಾದ್ರು ಪಬ್ಲಿಕ್ ಅಡ್ವೈಸ್ ಮಾಡಿದ್ರೆ ಅಥವಾ ಹೆಲ್ತ್ ಎಜುಕೇಶನ್ ಕೊಟ್ರೆ ಏನಾಗುತ್ತೆ, ಈಸಿಲಿ ವಿ ಕ್ಯಾನ್ ಪ್ರಮೋಟ್ ದ ಹೆಲ್ತ್. Once we promote the health ಅನ್ನ ಒಂದ್ಸರಿ ಪ್ರಮೋಟ್ ಮಾಡಿದ್ರೆ there may be an absence of disease, that is a disease prevention. ಓಕೆ, ಅಂದ್ರೆ ಫ್ಲಾಶ್ ಕಾರ್ಡ್ಸ್, ಸಣ್ಣ ಫ್ಲಾಶ್ ಕಾರ್ಡ್ಸ್ ತಗೊಂಡ್ಬಿಟ್ಟು ಅಥವಾ ಚೈಲ್ಡ್ ಹೆಲ್ತ್ ಅನ್ನು ಯಾವ ತರ ನೋಡ್ಕೋಬೇಕು, ಚೈಲ್ಡ್ಸ್ ಫಸ್ಟ್ ಕಾಂಪ್ಲಿಮೆಂಟ್ ಬ್ರೆಸ್ಟ್ ಫೀಡಿಂಗ್ ಎಷ್ಟು ತಿಂಗಳು ಕೊಡಬೇಕು, ಕಾಂಪ್ಲಿಮೆಂಟರಿ ಫೀಡಿಂಗ್ ಯಾವಾಗ ಕೊಡಬೇಕು, ವೀನಿಂಗ್ ಯಾವಾಗ ಕೊಡಬೇಕು ಅಂತ ನೀವು ತಾಯಿ ಅಥವಾ ಕೇರ್ ಟೇಕರ್ಸ್ ಯಾರು ಇರ್ತಾರೆ ಅವರಿಗೆಲ್ಲ ಅಡ್ವೈಸ್ ಮಾಡಿದ್ರೆ ದೇ ಕ್ಯಾನ್ ಈಸಿಲಿ ಟೇಕ್ ಕೇರ್ ದೆಮ್ ಚಿಲ್ಡ್ರನ್ಸ್. ಓಕೆ, ನೆಕ್ಸ್ಟ್ ಈಸ್ growing realization of special needs of the infant and the children's. Okay, infant and children's special needs ಏನಿರುತ್ತೆ that should be very easily identified. Okay, at the first you should identify the needs, and the needs are the choices of the children's. ಅಂದ್ರೆ ಪ್ರತಿ ಸರಿ ಏನಾಗುತ್ತೆ, ಮನೆಯಲ್ಲಿ ಏನ್ ಮಾಡಿರ್ತಾರೆ ಅದೇ ಅಡುಗೆನ ಬೇಬಿಗೆ ತಿನ್ಸೋಕಾಗಲ್ಲ, ಫುಡ್ ಐಟಮ್ಸ್. ಸೊ ವಿ ಶುಡ್ ಪ್ರಿಪೇರ್ ಸಪರೇಟ್ ಫುಡ್ ಫಾರ್ ದ ಚೈಲ್ಡ್ಸ್. ದಟ್ ಈಸ್ ಅನ್ ಗ್ರೋವಿಂಗ್ ರಿಯಲೈಸೇಷನ್ಸ್. ಅಂದ್ರೆ ಚೈಲ್ಡ್ ಯಾವ ತರ ಗ್ರೋ ಆಗೋತಾ ಹೋಗುತ್ತಲ್ಲ ಅದೇ ತರನು ಚೈಲ್ಡ್ ಫುಡ್ ಹ್ಯಾಬಿಟ್ಸ್ ಅನ್ನು ನೀವು ಚೇಂಜ್ ಮಾಡ್ಕೊಂತಂದ್ರೆ ಎಕ್ಸ್ಟ್ರಾ ಫುಡ್ ಐಟಮ್ಸ್ ಅನ್ನು ಆಡ್ ಮಾಡ್ಕೊಂತ ಹೋಗ್ಬೇಕು. ವೈ? ಬಿಕಾಸ್ ದ ಚೈಲ್ಡ್ ಈಸ್ ಅಂಡರ್ ದ ಗ್ರೋವಿಂಗ್ ಪೀರಿಯಡ್. ಅಂದ್ರೆ ಪಿಡಿಯಾಟ್ರಿಕ್ ಏನಿರುತ್ತೆ ಅದು ಇನ್ನು ಸ್ಟಿಲ್ ಗ್ರೋವಿಂಗ್ ಪೀರಿಯಡ್ ಅಲ್ಲಿ ಇರುತ್ತೆ. ಬೈ ಬರ್ತ್ ಅಂದ್ರೆ ಫೌಂಡೇಶನ್ಸ್, ಅರ್ಲಿ ಫೌಂಡೇಶನ್ ಇಸ್ ಡಿಫಿಕಲ್ಟ್ ಅಂತ ಕರೀತಾರೆ. ಅಂದ್ರೆ ಅರ್ಲಿ ಫೌಂಡೇಶನ್ ಅಲ್ಲೇ ನೀವು ಬೇಬಿಗೆ ಕರೆಕ್ಟ್ ಆಗಿ ಫುಡ್ಸ್ ನ ಕೊಟ್ರೆ in the future he cannot get any diseases, because already you are given a nutritious rice and nutritious foods na child alli by birth athwa from the by birth inda correct agi breast feeding ಮಾಡ್ಕೊಂಡು weaning complementary feeding ಎಲ್ಲಾನು ಕೊಟ್ಕೊಂತ ಹೋದ್ರೆ the child cannot get any malnourished. Okay, malnourished ಆಗಲ್ಲ, well nutritious ತಗೋದ್ರಿಂದ immunity power ಜಾಸ್ತಿ ಇರುತ್ತೆ. So easily you can prevent the diseases. And next, ಚೇಂಜಿಂಗ್ ಅಟಿಟ್ಯೂಡ್ ಆಫ್ ದ ಸೊಸೈಟಿ ಟುವರ್ಡ್ಸ್ ದ ಯಂಗರ್ ಮೆಂಬರ್ ಆಫ್ ದ ಫ್ಯಾಮಿಲಿ. ಕೆಲವೊಂದು ಸರಿ ಏನಾಗುತ್ತೆ, ಸೊಸೈಟಿಯಲ್ಲಿ ಸಣ್ಣ ಮಕ್ಕಳು ಏನ್ ಕೇಳಿದ್ರೆ ಹಾ ಓಕೆ ಸ್ವಲ್ಪನೇ ಕೊಡೋದು ಅಂತ ಹೇಳ್ಬಿಟ್ಟು ಏನ್ ಅವ್ರ ಮೈಂಡ್ ಸೆಟ್ ಇರುತ್ತೆ ಆ ಒಂದು ಮೈಂಡ್ ಸೆಟ್ ನ ಹೋಗಿಸ್ಬೇಕು. ಯಾಕಂದ್ರೆ ಇವಾಗ ಏನ್ ಚಿಲ್ಡ್ರನ್ಸ್ ಇರ್ತಾರೆ ಅವರೇ ಮುಂದಿನ ಜನರೇಷನ್ ಅಥವಾ ನಮ್ದು ನೇಷನ್ ಮುಂದಿನ ಫ್ಯೂಚರ್ಸ್ ಆಗಿರ್ತಾರೆ. ಸೊ ಆ ಒಂದು ಮೈಂಡ್ ಸೆಟ್ ನ ಹೋಗ್ಬಿಟ್ಟು ಚಿಲ್ಡ್ರನ್ಸ್ ಫ್ಯಾಮಿಲಿ ಮೆಂಬರ್ಸ್ ಏನ್ ತಿಂತಿರ್ತಾರೆ ಅದ್ರ ಹಾಫ್ ಆಫ್ ದ ಫುಡ್ ಯು ಶುಡ್ ಗಿವ್ ಟು ದ ಪೀಡಿಯಾಟ್ರಿಕ್ಸ್. So these are the factors responsible for growth of modern concept. And modern concept and ಹೊಸ ಕಾನ್ಸೆಪ್ಟ್ ಏನಿದೆ ಅದು ಹೊಸ ಐಡಿಯಾ ಏನಿದೆ and those are progress of medical science and a recent advancement in the field of medicine, development in the field of basic science including physics, chemistry and biology, increasing interest in the public health and in a public welfare, improved social laws, improved health facilities, emphasis on a disease prevention and health promotion, separate pediatric hospitals, MCH clinics, under 5 clinics and family welfare centers, child welfare programs, health promotion and disease prevention programs, growing realization of the special needs of the infant and children, changing attitude of a society towards the younger member of the society. Okay, these are the factors responsible for the modern concept. Thank you.